ಪ್ರೈಸ್ ದ ಲಾರ್ಡ್. ಕರ್ತನ ನಾಮ ಮಾತ್ರ ಮಹಿಮೆ ಬರಲಿ. ಇವೆಲ್ಲ ದೇವರ ವಾರ್ತೆಗಳು ಹೇಳ್ತದೆ. ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ 64ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಯೆಹೋವನೇ ಅವರ ದುಷ್ಕೃತ್ಯಗಳಿಗೆ ಸರಿಯಾದ ಪ್ರತಿಫಲವನ್ನು ನೀನು ಅವರಿಗೆ ಕೊಡುವಿ. ಖಂಡಿತ ಅವರ ಮನಸ್ಸನ್ನು ಮಂಕು ಮಾಡುವಿ. ನೀನು ವಿರೋಧವಾಗಿ ಎದ್ದಿದ್ದಾರ, ನೀನು ವಿರೋಧವಾಗಿ ಮಾತಾಡ್ತಾರ, ಬಟ್ ದೇವರಲ್ಲಿ ನೀವು ನೆಲೆಯಾಗಿರಿ. ದೇವರಲ್ಲಿ ನೀವು ನೆಲೆಯಾಗಿದ್ದು ನೀತಿಯಾಗಿ ನೀವು ಫಲ ಕೊಡ್ತಾನೆ ಇರಿ. ದೇವ್ರಿಗೆ ಭಯ ಬಿದ್ದು ನೀವು ನಡೀರಿ. ನಿಮ್ಮ ವಿರೋಧವಾಗಿದ್ದಾರ, ನಿಮಗೆ ಕಣ್ಣಿಗೆ ಕಾಣುವಂಥ ಶತ್ರು ಆಗಲಿ, ಕಣ್ಣಿಗೆ ಕಾಣುವಂಥ ಶತ್ರುಗಳಾಗಲಿ, ವಿರೋಧಿಗಳಾಗಲಿ, ಯಾರೇ ಇದ್ರೂ ಒಂದು ವೇಳೆ ರೋಗ ಇರ್ಬೋದು, ವೇದನೆ ಇರ್ಬೋದು, ದುಃಖ ಇರ್ಬೋದು, ನಿಂದಿಸುವವರು ಇರ್ಬೋದು, ಯಾರೇ ಆಗಲಿ ದೇವ್ರ ವಾರ್ತೆಗಳು ಹೇಳ್ತದೆ. ಅವರ ಮನಸ್ಸನ್ನು ಮಂಕು ಮಾಡುವಿ. ಯಾರ ಮನಸ್ಸನ್ನು ನಮಗೆ ವಿರೋಧವಾಗಿ ಎದ್ದಿರಂಥ ಆಯುಧಗಳು ಬಾಳದೆ ಹೋಗುತ್ತೆ, ಅದು ಮಂಕು ಮಾಡುವಿ. ಅವರಿಗೆ ನಿನ್ನ ಶಾಪವು ತಗಲಲಿ. ಆಮೇನ್. ನೀನು ಕೋಪಗೊಂಡು ಅವರನ್ನು ಹಿಂದಟ್ಟಿ ಅವರು ನಿನ್ನ ಕೈ ಕೆಲಸವಾಗಿರುವ ಆಕಾಶ ಕಲೆಗೆ ಉಳಿಯದಂತೆ ಅಲಿಸಿಬಿಡುವಿ. ಆಮೇನ್. ಪ್ರೈಸ್ ದ ಲಾರ್ಡ್. ಈ ವೇಳೆಯಲ್ಲಿ ನಮಗೆ ವಿರೋಧವಾಗಿ ಎದ್ದಿರಂಥ ಎಲ್ಲ ಆಯುಧಗಳು ಯೇಸಪ್ಪನ ನಾಮದಲ್ಲಿ ಅದು ಬಾಳ್ದು ಹೋಗಲಿ. ನಮಗೆ ಕಣ್ಣಿಗೆ ಕಾಣುವಂಥ ಆಯುಧ, ಕಣ್ಣಿಗೆ ಕಾಣದಂಥ ಆಯುಧ, ನಮ್ಗೆ ವಿರೋಧವಾಗಿ ಹಿಂದಟ್ಟು ಬಂದಂಥ ಎಲ್ಲ ಶತ್ರು ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಅಳಿದು ಪಾತಾಳಕ್ಕೆ ಹೋಗಲಿ. ಯೇಸುವಿನ ನಾಮದಲ್ಲಿ ಆಕಾಶದ ಕೆಳಗೆ ನಿನ್ನ ಕೈ ಕೆಲಸವಾಗಿರುವ ಆಕಾಶ ಕೆಳಗೆ ಉಳಿಯದಂತೆ ಅಳಿಸಿ ಬಿಡುವಿ. ಆಮೇನ್. ದೇವ್ರ ವಾರ್ತೆಗಳು ಹೇಳ್ತದೆ. ನಿನಗೆ ವಿರೋಧವಾಗಿ ಗೆದ್ದಿದ್ದಾರ, ಭಯ ಬೀಳ್ಬೇಡ. ನಿನ್ನ ವಾರ್ತೆಗಳು 40ನೇ ವಾಕ್ಯಗಳು ಹೇಳಿದಂತೆ ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿರಿ, ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಇವೆಲ್ಲ ದೇವ್ರ ವಾರ್ತೆಗಳು ಹೇಳ್ತದೆ. ನಿನ್ನ ನಡತೆಯನ್ನು ನೀನು ಪರೀಕ್ಷಿಸಿ ದೇವ್ರ ಕಡೆಗೆ ನಾವು ತಿರುಗಿಕೊಂಡಾಗ ನಮ್ಮ ಶತ್ರುಗಳ ಮೇಲೆ ದೇವರ ಕೋಪಾಗ್ನಿಯು ಇಳಿದು ನಮ್ಮ ನಿಂದಟ್ಟು ಬರುವಂಥ ಶತ್ರು ಕ್ರಿಯೆಗಳು, ಅಂಧಕಾರ ವಲ್ಲಮೆಗಳಾಗಲಿ, ದುಷ್ಕೃತ್ಯಗಳು ಯಾವುದೇ ಇರಲಿ, ನಮ್ಮ ವಿರೋಧವಾಗಿ ಇದ್ದಂಥ ಏಳ್ಗೆ ಆಯುಧಗಳು ಅದು ಹೇಳದಂತೆ ದೇವ್ರು ಏನು ಮಾಡ್ತದಂತೆ, ಆತನು ಆಕಾಶದ ಕೆಳಗೆ ಉಳಿಯದಂತೆ ಅಲಿಸು ಬಿಡುವಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರ ವಾರ್ತೆಗಳು ಹೇಳ್ತದೆ. ನೀವು ದೇವರಲ್ಲಿ ದೃಢವಾಗಿರಿ, ಪ್ರಾರ್ಥನೆ ಮಾಡಿರಿ, ಸಮಯವನ್ನು ಕಳೆಯದೆ ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವ್ರ ವಾಕ್ಯಗಳನ್ನು ಧ್ಯಾನ ಮಾಡಿ ದೇವರ ಕಡೆಗೆ ನಮ್ಮ ಮನಸ್ಸನ್ನು ಒಪ್ಪಿಸಿಕೊಡಿ. ದೇವರನ್ನೇ ಧ್ಯಾನ ಮಾಡಿ. ಈ ಲೋಕ ಕೊಡುವಂಥ ಸಂಬಳ ಮರಣ, ಪಾಪವು ಸಂಬಳ ಮರಣ. ಈ ಲೋಕನ ಹುಡುಕದೆ ಬೇರೆ ನಿತ್ಯ ಜೀವನ ರಾಜ್ಯನ ಹುಡುಕ್ರಿ. ಈ ವೇಳೆಯಲ್ಲಿ ಯಾರ್ಯಾರು ಇನ್ನೂ ಯೇಸುವನ್ನು ಅರಿಯದೇ ಇದ್ದೀರೋ ಅವರೆಲ್ಲ ದೇವರನ್ನು ಅರಿತುಕೊಳ್ಳಿ. ಆತನೇ ನಿತ್ಯವಾದಂಥ ದೇವರು, ಸತ್ಯವಾದಂಥ ದೇವರು, ನಮ್ಮ ಪಾಪನ ಕ್ಷಮಿಸುವಂಥ ದೇವರು, ನಮ್ಮನ್ನು ಪರಿಶುದ್ಧಗೊಳಿಸುವಂಥ ದೇವರು ಆತನೊಬ್ಬನೇ. ನಿತ್ಯ ರಾಜ್ಯದಲ್ಲಿ ಸೇರಿಸುವಂಥ ದೇವರು ಆತನೊಬ್ಬನೇ. ಆತನ ನಂಬಿರಿ. ಯೇಸು ಒಬ್ಬನೇ ದೇವರು. ಆತನ ನಂಬಿರಿ. ಆತ ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ.